ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮಸ್ಕಾರ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಸಫಾರಿಗೆ ಹೊರಟಿದ್ದೇವೆ. ನಮ್ಮ ಜೊತೆ ಇಬ್ಬರು ಪುಟಾಣಿಗಳಿದ್ದಾರೆ. ಅವ್ರ ಜೊತೆ ಮಾತುಕತೆ ಆಡ್ತಾ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಮಗು, ನಿನ್ನ ಹೆಸರು? ನನ್ನ ಹೆಸರು ಅರುಂಧತಿ ಅಂತ. ಎಷ್ಟನೇ ಕ್ಲಾಸ್ ಓದ್ತಿದೀಯಾ? ನಾನು ಇವಾಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. 10th. ಅರುಂಧತಿ, ಬಹಳ ಒಳ್ಳೆ ಹೆಸರು. ನಿನ್ನ ಹೆಸರಪ್ಪ? ನನ್ನ ಹೆಸರು ಸುದರ್ಶನ್ ಅಂತ. ನೆಲಮಂಗಲದಿಂದ ಬಂದಿದ್ದೀನಿ. ನಾನು ಇವಾಗ ಸೆಕೆಂಡ್ PUC ಓದ್ತಾ ಇದ್ದೀನಿ. ಸೆಕೆಂಡ್ PUC ಓದ್ತಾ ಇದ್ದೀರಿ, ತುಂಬ ಸಂತೋಷ. ಏನೇನು ಪ್ರಾಣಿಗಳನ್ನು ನೋಡಿದೆ? ನಾನು ಜಿರಾಫ್ ನೋಡಿದೆ, ಜಿಂಕೆ ನೋಡಿದೆ, ಹುಲಿ, ಸಿಂಹ, ಕರಡಿ, ಇನ್ನೂ ಹಲವಾರು ಪ್ರಾಣಿಗಳನ್ನ ನೋಡಿದೆ. ಈಗ ಜಿರಾಫ್ ನೋಡಿದ್ರಿ ಅಂತ ಹೇಳಿದ್ರಿ. ಹೌದು. ಅದು ಯಾವ ದೇಶದ ಪ್ರಾಣಿ? ಅದು ಮೂಲತಃ ಯಾವ ದೇಶದಲ್ಲಿ ಬದುಕುತ್ತೆ? ಯಾಕಂದರೆ ನನಗೆ ಗೊತ್ತಿದ್ದ ಹಾಗೆ ನಮ್ಮ ದೇಶದಲ್ಲಿ ಬದುಕೋಲ್ಲ ಜಿರಾಫೆ, ಅಲ್ವಾ? ಮತ್ತು ಯಾವ ದೇಶದಿಂದ ಬಂತು? ಆಫ್ರಿಕಾ. ಆಫ್ರಿಕಾ. ಉತ್ತರ ಸರಿಯಾಗಿದೆ. ನೀನು ಯಾವ ಪ್ರಾಣಿ ನೋಡಿದೆಯಪ್ಪ? ನಾನು ಕರಡಿ ನೋಡಿದೆ, ಬಿಳಿ ಹುಲಿ ನೋಡಿದೆ, ಆಮೇಲಿಂದ ನೀಲಿ ಜಿಂಕೆ ನೋಡಿದೆ, ಇನ್ನೂ ಸಾಕಷ್ಟು ಪ್ರಾಣಿಗಳನ್ನ ನೋಡಿದೆ. ಅಲ್ಲಪ್ಪ, ಹುಲಿ ಸಾಮಾನ್ಯವಾಗಿ ಹಳದಿ ಬಣ್ಣಕ್ಕಲ್ವಾ ಇರೋದು? ಬಿಳಿ ಹುಲಿ ಇದೆಯಾ? ಹೌದಾ? ನೋಡಿದ್ಯಾ? ಯಾಕೆ ಹುಲಿ ಬಿಳಿದೆಗಿದೆ ಬಿಳಿ ಬಣ್ಣಕ್ಕೆ? ಅದಕ್ಕೆ ಜೆನೆಟಿಕ್ ವೇರಿಯೇಷನ್ ಅಂತ ಹೇಳ್ತಾರೆ. ಆನುವಂಶಿಕತೆಯಲ್ಲಿ ಚೂರು ಬದಲಾವಣೆ ಆಗೋಗ್ಬಿಡ್ತು ಅಂದರೆ ಅದು ಈ ರೀತಿ ಬೆಳ್ಳಿಗೆ ಹುಟ್ಕೊಳ್ಳುತ್ತೆ. ಇದನ್ನು ಆಲ್ಬೈನೋ ಟೈಗರ್ ಅಂತ ಹೇಳ್ತಾರೆ. ಹೌದಾ? ಈಗ ಜಿಂಕೆ ನೋಡಿದ್ರಿ ಅಲ್ವಾ? ಯಾವ್ಯಾವ ಜಿಂಕೆ ನೋಡಿದ್ರಿ? ಚುಕ್ಕೆ ಜಿಂಕೆ ನೋಡಿದ್ರ? ನೀನು ನೋಡಿದ್ಯಪ್ಪ ಚುಕ್ಕೆ ಜಿಂಕೆ? ಈಗ ಪ್ರಶ್ನೆ ಏನು ಅಂದರೆ, ಜಿಂಕೆಗಳಿಗೆ ಚುಕ್ಕೆಗಳು ಯಾಕಿವೆ ಅಂತ ಯಾರು ಹೇಳ್ತೀರಿ? ನೀ ಹೇಳ್ತೀಯಾ, ನೀ ಹೇಳ್ತೀಯಾ? ಜಿಂಕೆಗೆ ಚುಕ್ಕೆಗಳು ಯಾಕಿವೆ? ಮತ್ತು ಎಲ್ಲ ಜಿಂಕೆಗಳಿಗೂ ಚುಕ್ಕೆ ಇರೋಲ್ಲ, ಕೆಲವು ಜಿಂಕೆಗೆ ಮಾತ್ರ ಇರುತ್ತೆ. ಯಾಕೆ? ಗೊತ್ತಿಲ್ಲ. ಕ್ಯಾಮೋಫ್ಲೇಜ್. ಅಮ್ಮ, ಇಂಗ್ಲೀಷಲ್ಲಿ ಹೇಳಿಬಿಟ್ರೆ ನಂಗೆ ಗೊತ್ತಾಗಲ್ಲಮ್ಮ. ಕನ್ನಡದಲ್ಲಿ ಚೂರು ಹೇಳ್ತೀಯಾ? ಕ್ಯಾಮೋಫ್ಲೇಜ್. ರಿಫ್ರಾಕ್ಷನ್ ಆರ್ ರಿಫ್ಲೆಕ್ಷನ್ ಅದರಿಂದ ಆಗುತ್ತೆ ಅಂತ. ನೀ ಹೇಳ್ತೀಯಪ್ಪ ಕ್ಯಾಮೋಫ್ಲೇಜ್? ಅದೇ ಸರ್, ಪ್ರೆಡಿಟರ್ಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೂರ್ಯನ ಕಿರಣಗಳು ಆ ಚುಕ್ಕಿ ಚುಕ್ಕಿ ಮೇಲೆ ಬಿಟ್ಟಾಗ ಕಲರ್ ಚೇಂಜ್ ಆಗುತ್ತೆ. ಅದರಿಂದ ಪ್ರೆಡಿಟರ್ಸ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚುಕ್ಕಿ ಚುಕ್ಕಿ ಇರುತ್ತೆ ಅಂತ. ಉತ್ತರ ಸರಿಯಾಗಿದೆ. ಆದರೆ ನಿಖರವಾದ ಉತ್ತರ ತಿಳ್ಕೊಳ್ಳೋಣ. ಈ ಜಿಂಕೆಗಳು ಸಾಮಾನ್ಯವಾಗಿ ದಟ್ಟ ಕಾಡುಗಳಲ್ಲಿ ವಾಸ ಮಾಡುತ್ತೆ. ಕಾಡುಗಳಲ್ಲಿ ಏನಾಗುತ್ತೆ, ಮರದ ರೆಂಬೆ ಕೊಂಬೆಗಳ ಮಧ್ಯೆಯಿಂದ ಬೆಳಕು ಬೀಳ್ತಾ ಇರುತ್ತೆ. ಬಿಸಿಲಿನ ಕೋಲು ಅಂತ ಹೇಳ್ತೇವೆ. ಆ ಕೋಲು ನೆಲಕ್ಕೆ ಬಿದ್ದಾಗ ಅದು ಚುಕ್ಕೆಗಳ ರೂಪದಲ್ಲೇ ಇರುತ್ತೆ, ವೃತ್ತಾಕಾರವಾಗಿರುತ್ತೆ. ಹಾಗಾಗಿ ಅಂತಹ ಮರಗಳ ಕೆಳಗೆ ನಿಂತಾಗ ಇದರ ಮೇಲಿರೋ ಬಿಳಿ ಚುಕ್ಕೆ, ಹಾಗೆಯೇ ಬಿಸಿಲಿನ ಆ ಕೋಲು, ಬಿಸಿಲು ಕೋಲಿನ ಬೆಳಕು ಏನಿದೆ ಹೆಚ್ಚು ಕಡಿಮೆ ಒಂದೇ ಥರ ಕಾಣುತ್ತೆ. ಅಲ್ಲೊಂದು ಪ್ರಾಣಿ ಇದೆ ಅಂತ ಗೊತ್ತಾಗಲ್ಲ. ಬಿಸಿಲು ಕೋಲು ಬೀಳ್ತಾ ಇದೆ ಅಂತ ಅಂದ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆತ್ಮರಕ್ಷಣೆಗೆ ಈ ರೀತಿಯಾದ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಈ ಜಿಂಕೆ. ಹೌದಾ? ಕ್ಯಾಮೋಫ್ಲೇಜ್. ಒಳ್ಳೆ ಉತ್ತರ ಕೊಟ್ಟರೆ. ನಿಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ಜೋಗಿ ಬರೆದಂಥ ತುಂಬ ಚೆನ್ನಾಗಿರೋ ಪುಸ್ತಕ, ಮಗಳಿಗೆ ಬರೆಯದ ಪತ್ರಗಳು ಅಂತ ಈ ಪುಸ್ತಕ. ಓದಮ್ಮ, ತುಂಬ ಚೆನ್ನಾಗಿದೆ. ಜೋಗಿಯವರು ಬರೆದಿರೋದು, ನಿಂಗೆ ಕೊಟ್ಟಿದ್ದೇವೆ. ಹಾಗೆಯೇ ಸುದರ್ಶನ, ನಿನಗೂ ಒಂದು ಪುಸ್ತಕ. ಟಿಕೆಟ್ ಇಲ್ಲ, ಪ್ರಯಾಣ ನಿಲ್ಲಲ್ಲ. ಇದೇನಪ್ಪ ವಿಚಿತ್ರವಾಗಿದೆ. ಟಿಕೆಟ್ ತಗೊಳ್ಳಲ್ವಂತೆ, ಆದರೆ ಪ್ರಯಾಣ ಮಾಡೋದು ಬಿಡಲ್ವಂತೆ. ವಿಚಿತ್ರವಾಗಿದೆ. ಏನಿದು? ಓದ್ ನೋಡಿ. ಆಗಬಹುದಾ? ಒಳ್ಳೆಯದಾಗಲಿ. ಬನ್ನೇರುಘಟ್ಟದ ಉದ್ಯಾನವನದಲ್ಲಿ ಸಫಾರಿಗೆ ಹೊರಟಿದ್ದೇವೆ.
ನೀವು ಬನ್ನಿ ನಮ್ಮ ಜೊತೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸರ್ವಮಂಗಳ. ಸರ್ವಮಂಗಳ. ಯಾವ ಊರಿಂದ ಬಂದಿದ್ದೀರಿ? ಸರ್ ನಾವು ಮೂಲತಃ ಕನಕಪುರ, ಸದ್ಯಕ್ಕೆ ಇರೋದು ಕೆಲಸ ಮಾಡ್ಕೊಂಡು ಇಲ್ಲೇ ಬನ್ನೇರುಘಟ್ಟದಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಮ್ಮ? 6 ವರ್ಷದಿಂದ ಇದ್ದೀನಿ ಸರ್. ಹಾಂ ಹಾಂ. 6 ವರ್ಷದಿಂದ ಬರೀ ಈ ಗಾಡಿ ಓಡಿಸೋದೇನಾ? ಹಾಂ ಹೌದು. ಹಾಂ ಹಾಂ. ಈಗ ನೀವು ಇದು ಯಾವ ರೀತಿ ನಡೆಯುತ್ತೆ? ಸೋಲಾರ್ ಪವರಿಂದ ನಡೆಯುತ್ತಾ ಅಥವಾ ಬ್ಯಾಟ್ರಿನ? ಹೇಗೆ? ಬ್ಯಾಟ್ರಿಯಿಂದ. ಹಾಂ. ಒಂದು ದಿನಕ್ಕೆ ಎಷ್ಟು ಟ್ರಿಪ್ ಹೊಡಿತೀರಿ ನೀವು? ಸರ್ ಮಂಡೇ ಟು ಫ್ರೈಡೇ ತನಕ ಒಂದು 6-7 ಟ್ರಿಪ್ ಹೊಡಿತೀವಿ. ಸಾಟರ್ಡೆ ಸಂಡೇ ಫೆಸ್ಟಿವಲ್ಲು ಆ ಥರದ ದಿನ 10, 12 ರೌಂಡು, 13 ಆ ಥರ ಹಿಂಗೆ ರೌಂಡ್ಸ್ ಹೊಡಿತೀವಿ. ಒಂದು ಸಲ ಎಷ್ಟು ಜನ ಕೂತ್ಕೋತಾರೆ? 10 ಜನ. ಈಗ ನೀವು ಈ ರೀತಿ ಹೋಗ್ತಿರ್ತೀರಿ ಅಲ್ವಾ, ಎದುರುಗಡೆ ಏನಾದರೂ ಪ್ರಾಣಿಗಳು ಬಂದಿರೋ ಸಾಧ್ಯತೆ ಉಂಟಾ? ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಹಾಂ ಹಾಂ. ಸೊ ಎಲ್ಲ ಪ್ರಾಣಿಗಳೂ ಸಹ ಇಲ್ಲಿ ಒಳಗಡೆನೆ ಗೂಡೊಳಗೇನೆ ಇರುತ್ತೆ, ಹೊರಗಡೆ ಯಾವುದೂ ಓಡಾಡಲ್ಲ. ಮೇಡಮ್ ಅವ್ರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಶಹನಾಯಿ ಮುಳುಗುವಾಗ ಕನ್ನಡ ಕಾದಂಬರಿ, ಕೆ ಪ್ರಭಾಕರನ್ ಅನುವಾದ ಮಾಡಿದ್ದಾರೆ, ತಮ್ಮ ಕೊಟ್ಟಿದ್ದೀವಿ. ಪುಟಿ, ನೀನು ಓದ್ತೀಯ ಪುಸ್ತಕ? ನಿಂಗೂ ಕೊಡಲಾ? ಬಾಲಕಾಂಡ ಸ್ಫೂರ್ತಿ ರಾಮಾಯಣ, ಜಗದೀಶ್ ಶರ್ಮ ಸಂಪ ಬರೆದಂಥ ಪುಸ್ತಕ ಈ ಪುಟಾಣಿಗೂ ಕೊಡ್ತಾ ಇದ್ದೀವಿ. ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀಯಾ? 3ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ. ನಿನ್ನ ಹೆಸರು? ಮೇನಕಾ? ಪ್ರಣೀತಾ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಆನಂದ್ ವಿ ಎಮ್ ಅಂತ. ಹಾಂ. ಏನು ಕೆಲಸ ಮಾಡ್ತಾ ಇದ್ದೀರಿ? ಸರ್ ನಾನು ಇಲ್ಲಿ ವೆಟ್ನರಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋದು. 1 ವರ್ಷ ಆಯಿತು ನಾನು ಇಲ್ಲಿ ಜಾಯ್ನ್ ಆಗಿಬಿಟ್ಟು. ಹಾಂ ಹಾಂ. ಈಗ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ಬರುತ್ತೆ? ಅಂದರೆ ಎಲ್ಲ ಪ್ರಾಣಿಗೂ ಒಂದೇ ಕಾಯಿಲೆ ಬರಲ್ಲ ಸರ್. ಬೇರೆ ಬೇರೆ ಪ್ರಾಣಿಗೆ ಬೇರೆ 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 ಕಾಯಿಲೆ ಬರುತ್ತೆ. ಸೊ ಹಾಗೆ, ಸೊ ಎಲಿಫೆಂಟ್ಸಲ್ಲಿ ಇವಾಗ ಸಿಂಪಲ್ ಇಂಡೈಜೆಷನ್ ಆಗ್ಬೋದು, ಇಲ್ಲ ಕೋಲಿಕ್ ಅಂತ ಕರಿತೀವಿ. ಹೊಟ್ಟೆ ನೋವು. ಸೊ ಆ ಹೊಟ್ಟೆ ನೋವು ಕೆಲವೊಂದು ಭಾಳಷ್ಟು ರೀಸನ್ಸ್ ಇರುತ್ತೆ. ಸೊ ಆ ರೀಸನ್ಸಿಂದ ಬರುತ್ತೆ. ಸೊ ಅದು ಆಗಿರ್ಬೋದು, ಇಲ್ಲ ಬ್ಲೋಟ್ ಅಂತ ಕರಿತೀವಿ. ಸೊ ಕೆಲವೊಂದು ಸರ್ತಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಫೀಡ್ ಮಾಡಿದಾಗ ಸ್ವಲ್ಪ ಹೊಟ್ಟೆ ಊದ್ಕೊಡುತ್ತೆ, ಗ್ಯಾಸ್ ತುಂಬಿಕೊಂಡಿರುತ್ತೆ. ಸೊ ಆ ಥರ. ಇಲ್ಲ ಮತ್ತು ಇನ್ನೊಂದು ಇದು ಎಲಿಫೆಂಟ್ಸು. ಸೊ ಆ ಥರನೇ ಮತ್ತು ಈ ಫೆಟಾಲ್ ಕಾರ್ನಿವೋರ್ಸು, ಫಿಲೈನ್ಸು, ಬಿಗ್ ಕ್ಯಾಟ್ಸ್ ನೋಡಿದ್ರೆ ಮತ್ತು ಅದಕ್ಕಂತ ಫಿಲೈನ್ ಪ್ಯಾನ್ಲ್ಯೂಕ್ಯೂಪಿನಿಯಾ, ಫಿಲೈನ್ ಇನ್ಫೆಕ್ಷಸ್ ಪೆರಿಟೋನೈಟಿಸು, ಆ ಥರ ಎಲ್ಲ ಬರುತ್ತೆ. ಈಗ ಬೆಳಗ್ಗೆ ನಾವು ಝೂ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ಚಪ್ಪಲಿಗಳನ್ನು, ಬೂಟುಗಳನ್ನು ಅಲ್ಲಿ ಪೊಟ್ಯಾಷಿಯಂ ಪರ್ಮಾಂಗನೇಟು ಮತ್ತು ಪೊಟ್ಯಾಷಿಯದು ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನಲ್ಲಿ ಅದ್ದು ಬಿಟ್ಟು ನಾವು ಬರಬೇಕಾಗಿ ಬಂತು. ಹೌದು ಸರ್. ಅಂದರೆ ಮನುಷ್ಯರಿಗೆ ಯಾವ ರೀತಿ ಬ್ಯಾಕ್ಟೀರಿಯಲ್ ಡಿಸೀಸು, ವೈರಲ್ ಡಿಸೀಸ್ ಬರುತ್ತೋ ಹಾಗೆ ಪ್ರಾಣಿಗಳಿಗೂ ಬರುತ್ತಾ? ಹೌದು ಸರ್, ಇದು ಬಯೋಸೆಕ್ಯೂರಿಟಿ ಮೆಷರು, ಒನ್ ಆಫ್ ದ ಬಯೋಸೆಕ್ಯೂರಿಟಿ ಮೆಷರ್. ಇವಾಗ ನಾವು ಲೈಕ್ ಯಾರು ಎಲ್ಲಿಂದ ಹೋಗಿ ಸುತ್ತಾಡ್ಕೊಂಡು ಬಂದಿರೋ ಅಂತ ಹೇಳೋಕ್ಕಾಗಲ್ಲ. ಸೊ ದ್ಯಾಟ್ಸ್ ಇವಾಗ ಅದು ಏನು ಫುಟ್ ಚಪ್ಪಲಿ, ಯಾವುದು ಬೂಟ್ ಏನಾದರೂ ಹಾಕೊಂಡು ಹೋಗಿರ್ತಾರಲ್ಲ, ಸೊ ಅದು ಒನ್ ಆಫ್ ದ ಸೋರ್ಸ್ ಆಫ್ ಕಂಟ್ಯಾಮಿನೇಷನ್. ಸೊ ಇವಾಗ ಅದನ್ನ ಡಿಪ್ ಮಾಡಿದ್ರೆ ಇಟ್ಸ್ ಅ ಡಿಸ್ಇನ್ಫೆಕ್ಟೆಂಟ್. ಸೊ ಹಾಗಾಗಿಬಿಟ್ಟು ಅದನ್ನ ಬರ್ತಾರೆ. ಸೊ ದ್ಯಾಟ್ ಒಂದು ಬಯೋಸೆಕ್ಯೂರಿಟಿ ಮೆಷರ್ ಟು ಕಂಟ್ರೋಲ್ ದ ಎನಿ ಕಂಟ್ಯಾಮಿನೇಷನ್ ಫ್ರಮ್ ಸರೌಂಡಿಂಗ್. ಅದು ತುಂಬ ಒಳ್ಳೆ ಕ್ರಮ ತಗೊಂಡಿದ್ದೀರಿ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೌದು ಸರ್. ಈಗ ಪ್ರಾಣಿಗಳಿಗೆ ಹುಷಾರಿಲ್ಲದೆ ಇರೋವಾಗ ಯಾವ ಥರ ಔಷಧಿಗಳು ಕೊಡ್ತೀವಿ? ಅಂದರೆ ಇವಾಗ ಒಂದು ಪ್ರಾಣಿ ಹುಷಾರಿಲ್ಲ ಅಂತಂದರೆ ಮೊದಲು ಝೂ ಕೀಪರ್ ಹೇಳಿರ್ತಾರೆ, ಲೈಕ್ ಸ್ವಲ್ಪ ಊಟ ಕಡಿಮೆ ಮಾಡಿದೆ, ಇಲ್ಲ ವಾಂತಿ ಮಾಡ್ಕೊಂಡಿದೆ, ಇಲ್ಲ ಬೇದಿ ಆಗಿದೆ, ಆ ಥರ ಒಂದು ಕ್ಲಿನಿಕಲ್ ಸೈನ್ಸ್ ಯಾವ್ದು ಎಕ್ಸಿಬಿಟ್ ಮಾಡ್ತಿದೆ ಅದು ಹೇಳಿರ್ತಾರೆ ನಮಗೆ. ಸೊ ಇಫ್ ಎಟ್ ಆಲ್ ಬೇದಿ ಆಗ್ತಿದೆ, ವಾಮಿಷನ್ ಆಗ್ತಿದೆ ಅಂದರೆ ಆ್ಯಂಟಿ ಡಯರಿಯಲ್, ಆ್ಯಂಟಿ ಎಮೆಟಿಕ್ಕು ಆ ಥರ ಕೊಡ್ತೀವಿ. ಸೊ ಅದ್ರ ತಕ್ಕಂಗೆ ಮತ್ತು ಆ್ಯಂಟಿಬಯೋಟಿಕ್ ರಿಕ್ವೈರ್ಡ್ ಇದ್ದರೆ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಪೇನ್ ಕಿಲ್ಲರ್ ಕೊಡ್ತೀವಿ. ಸೊ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಆ್ಯಸ್ ವೆಲ್ ಆಸ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಫ್ಲೇರ್ ಅಪ್ ಆಗಬಾರ್ದಂತನೂ ಅದಕ್ಕಂತ ಮತ್ತು ಆ್ಯಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟಿರ್ತೀವಿ ಸರ್. ಸೊ ಅಕಾರ್ಡಿಂಗ್ ಟು ದ ಡಿಸೀಸ್ ಟ್ರೀಟ್ಮೆಂಟ್, ಲೈನ್ ಆಫ್ ಟ್ರೀಟ್ಮೆಂಟ್ ವೇರೀಸ್. ಈಗ ನಮ್ಮ ಬೂಟುಗಳಿಂದ
ಬ್ಯಾಕ್ಟೀರಿಯಾಗಳು ವೈರಸ್ಗಳು ಹರಡಬಹುದು ಅಂತ ಹೇಳಿದಿರಿ ಪ್ರಾಣಿಗಳಿಗೆ. ಹೌದು ಸರ್. ಅದಕ್ಕೆ ನಾವು ಎಚ್ಚರಿಕೆ ತಗೋಬೇಕು ಅಂತ. ಆದರೆ ಕೆಲವು ಸಲ ಪ್ರಾಣಿಗಳಿಂದಲೂ ನಮಗೆ ರೋಗ ಬರ್ಬೋದಲ್ವಾ? ಹೌದು ಸರ್. ಹೌದು. ಈಗ ಹುಚ್ಚುನಾಯಿ ಕಚ್ಚಿಬಿಟ್ರೆ ನಮಗೆ ಖಂಡಿತ ರೋಗ ಬರುತ್ತೆ. ಹೌದು ಸರ್. ಹಾಗೆ ಈ ಝೂನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಇದ್ದು ಅವುಗಳಿಂದ ರೋಗ ನಮಗೆ ಬರೋ ಸಾಧ್ಯತೆ ಉಂಟಾ? ಹೌದು ಸರ್, ಆ ಥರ ಇದ್ದಾವೆ ಕೆಲವೊಂದು ಡಿಸೀಸಸ್ಸು. ಲೈಕ್ ರೇಬೀಸ್ ಒನ್ ಆಫ್ ದ, ನೀವು ಹೇಳ್ದಂಗೆ ಹುಚ್ಚುನಾಯಿ ರೋಗ. ಮತ್ತು ಇನ್ನೊಂದು ಟಾಕ್ಸೋಪ್ಲಾಸ್ಮಾ ಅಂತ ಕರಿತೀವಿ. ಸೊ ಟಾಕ್ಸೋಪ್ಲಾಸ್ಮನೂ ಇದೆ, ಅದೂ ನಮಗೆ ಬರೋ ಚಾನ್ಸಸ್ ಇರುತ್ತೆ ಸರ್. ಸೊ ಅದಕ್ಕಿವಾಗ ನಾವು ಮೇಜರ್ಲಿ ಇವಾಗ ರೂಲ್ ಔಟ್ ಮಾಡ್ತಾ ಇರ್ತೀವಿ ಸರ್. ಪ್ಲಸ್ ಏನಂತಂದರೆ ಹುಚ್ಚುನಾಯಿ ರೋಗ ನಮ್ಮ ಝೂ ಅಲ್ಲಿ ಬರೋ ಚಾನ್ಸ್ ಇಲ್ಲ, ಯಾಕಂದರೆ ನಾವು ಎಲ್ಲ ಆ್ಯನಿಮಲ್ಸಿಗೂ ವ್ಯಾಕ್ಸಿನೇಷನ್ ಮಾಡಿರ್ತೀವಿ. ಸೊ ಆ ವ್ಯಾಕ್ಸಿನೇಷನ್ ಏನೇನು ವ್ಯಾಕ್ಸಿನ್ ಕೊಡ್ತೀವಿ ಸರ್? ಇವಾಗ ಅದೇ ರೇಬೀಸ್ ಅಂತ ಬರುತ್ತಲ್ಲ ಸರ್, ಅಂದರೆ ಹುಚ್ಚುನಾಯಿ ರೋಗಕ್ಕಂತಲೇ ಲಸಿಕೆ ಇರೋದು ಅದು. ಸೊ ಪ್ರಿಪ್ರೇಷನ್ ಈಸ್ ಹ್ಯೂಮನ್ ಪ್ರಿಪ್ರೇಷನ್ ಇರಲ್ಲ, ನಮ್ಮ IHNVB ಅವರು ಇಲ್ಲ ಬೇರೆ ಪ್ರೊಡಕ್ಷನ್ಸ್ ಯಾರು ಮಾಡಿರ್ತಾರೆ, ಸೊ ಅಲ್ಲಿಂದಾನೇ ಖರೀದಿ ಮಾಡಿರ್ತೀವಿ. ರಕ್ಷಾ ವ್ಯಾಬು ಇಲ್ಲ ಆ ಥರ ನೋಬಿ ವ್ಯಾಕು ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಸೊ ಅದನ್ನ 1 ml ಇಂಜೆಕ್ಟ್ ಮಾಡ್ತೀವಿ, ಸಬ್ ಕಟ್ ಚರ್ಮ ಎಳೆದುಬಿಟ್ಟು ಚರ್ಮ ತಾಗಡೆ. ಸೊ ಆ ಥರ ಮಾಡೋರಿಂದ ಸೊ ಅದು ಇಮ್ಯುನಿಟಿ ಡೆವಲಪ್ ಆಗುತ್ತೆ ಆ ಪ್ರಾಣಿಗೆ. ಸೊ ಹಾಗಾಗಿ ವರ್ಷ ಮತ್ತೆ ಆನ್ಯುವಲ್ ಬೂಸ್ಟರ್ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಎಲ್ಲ ಪ್ರಾಣಿಗೂ ಕೊಡ್ತೀರಾ? ಆಲ್ಮೋಸ್ಟ್ ಕಾರ್ನಿವರ್ಸು, ಫಿಲೈನ್ಸು, ಬರ್ಡ್ಸಿಗೆಲ್ಲ ಬರಲ್ಲ ಸರ್ ಅದು ರೋಗ. ಸೊ ಈಗ ಹಕ್ಕಿ ರೋಗ ಅಂತ ಇರುತ್ತಲ್ಲ, ಏವಿಯನ್ ಇನ್ಫ್ಲುಯೆನ್ಸಾ. ಹೌದು ಸರ್, H5N1. ಸೊ ಇವಾಗ ಆ್ಯಕ್ಚುಲಿ ನಮ್ಮ ಝೂ ಅಲ್ಲಿನೂ ಅದಕ್ಕಂತಾನೆ ಕೆಲವೊಂದು ಕ್ರಮಗಳನ್ನ ತಗೊಂಡಿದ್ದೀವಿ. ಇವಾಗ ಏವಿಯನ್ ಇನ್ಫ್ಲುಯೆನ್ಸಾ ಮಹಾರಾಷ್ಟ್ರಲ್ಲಿ ಔಟ್ ಬ್ರೇಕ್ ಆಗಿತ್ತು ಝೂ ಅಲ್ಲಿ, ಗೋರಿವಾಡ ಝೂ ಅಲ್ಲಿ. ಸೊ ಹಾಗಾಗಿ ಲೆಪರ್ಡ್ ಸೆಂಟರು ಅವೆಲ್ಲ ಆಗಿದ್ದಾವೆ. ಹಾಗಾಗಿ ಇವಾಗ ನಮ್ಮ ಹತ್ರನೂ ಕೆಲವೊಂದು ಇವಾಗ ಎಟ್ ಪ್ರೆಸೆಂಟು ಇಲ್ಲ. ಸೊ ಅವಾಗ ಏವಿಯನ್ ಇನ್ಫ್ಲುಯೆನ್ಸಾ ಔಟ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೋ, ಸೊ ನಾವು ಚಿಕನ್ ಮೀಟು ತೊಗೊಳೋದನ್ನ ನಿಲ್ಲಿಸ್ಬಿಡ್ತೀವಿ. ರ್ಯಾಬಿಟ್ ಮೀಟ್ ಕೊಡ್ತೀವಿ, ಯಾವುದು ಕೊಡಬೇಕು ಇಲ್ಲ ಅಂತಂದರೆ ಬೀಫ್ಗಳನ್ನ ಕೊಡ್ತೀವಿ. ಚಿಕನ್ ಮೀಟ್ ಟೋಟ್ಲಿ ಸ್ಟಾಪ್ ಮಾಡ್ತೀವಿ. ಇಲ್ಲ ಮತ್ತು ಯಾರಾದರೂ ಇಫ್ ಎಟ್ ಆಲ್ ನಮ್ಮ ಝೂ ಕೀಪರ್ಸ್ ಏನಾದರೂ ಆ ಕಡೆಯಿಂದ ಏನಾದರೂ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ, ಅವ್ರ ಮನೆ ಸುತ್ತಮುತ್ತ ಏನಾದರೂ ಫಾರ್ಮ್ ಹೌಸ್ ಇದ್ದಾವೆ ಅಂತಂದರೆ, ಸೊ ವಿ ಅಡ್ವೈಸ್ ದೆಮ್ ಟು ಚೇಂಜ್ ದ ಡ್ರೆಸ್. ಮತ್ತು ಒಂದು ಕೀಪರ್ ಇನ್ನೊಂದು ಕೀಪರು ಬೇರೆ ಕಡೆ ಬೇರೆ ಝೂ ಎನ್ಕ್ಲೋಜರ್ ಬೇರೆ ಕೀಪರ್ ಅವ್ರು ಬೇರೆ ಎನ್ಕ್ಲೋಜರ್ ಕಡೆ ಹೋಗ್ಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿರ್ತೀವಿ. ಮಾಸ್ಕು, ಸೊ ಆಲ್ ದ ಪ್ರೊಟೆಕ್ಟಿವ್ ಮೆಷರ್ಸ್ ಎಲ್ಲ ಹೇಳಿರ್ತೀವಿ ಅವ್ರಿಗೆ. ಮಾಸ್ಕ್ ತೊಗೋಬೇಕು, ಶೂ ಕವರು, ಸೊ ಅದೆಲ್ಲ ಫಾಲೋ ಮಾಡ್ತಾರೆ ಅವರು. ಪ್ಲಸ್ ಡಿಸ್ಇನ್ಫೆಕ್ಟೆಂಟ್ ಏನಿದ್ದಾವೆ ಇವಾಗ ನೀವು ಹೇಳಿದಾಗೆ ಗೇಟ್ ಹತ್ರ ಆಗಲಿ ಎಲ್ಲೇ ಆ ಥರ ಅದು ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ತೀವಿ. ಡೋಂಟ್ ಗೋ ಫಾರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಸ್ಟ್ರಿಕ್ಟ್ಲಿ, ಯಾಕಂದರೆ ನಮ್ಮ ಝೂ ಇಂದಾಗಲಿ ಅವ್ರ ಝೂ ಇಂದಾಗಲಿ ನಾವು ಏನೇನು ಇನ್ಫ್ಲುಯೆನ್ಸಾ ವೈರಸ್ನ ತೊಗೊಂಡು ಬರ್ಬೋದು. ವಿ ಕ್ಯಾನ್ ಕ್ಯಾರಿ ದೆಮ್, ಹೆನ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮು ಸ್ಟಾಪ್ ಮಾಡ್ತೀವಿ ಅಂತ. ಹಾಗೆ ಈಗ ಸಸ್ಯಾಹಾರಿ ಪ್ರಾಣಿಗಳಿಗೆ ಅಂದರೆ ಹುಲ್ಲು ಹಣ್ಣು ಇವೆಲ್ಲ ಬಹಳ ಸುಲಭವಾಗಿ ಕೊಡ್ಬೋದು. ಈ ಮಾಂಸಾಹಾರಿ ಪ್ರಾಣಿಗಳಿಗೆ ಮಾಂಸವನ್ನು ಕೊಡಬೇಕಾಗುತ್ತೆ. ಆ ಮಾಂಸದ ಗುಣಮಟ್ಟನ, ಕ್ವಾಲಿಟಿನ ಹೇಗೆ ಪರೀಕ್ಷೆ ಮಾಡ್ತೀರಿ? ಎಲ್ಲಿಂದ ತರ್ತೀರಿ ಮಾಂಸನ? ಸರ್, ಮೊದಲು ಆ್ಯಂಟಿಮಾರ್ಟಮ್, ಪೋಸ್ಟ್ ಮಾರ್ಟಮ್ 2 ಎಕ್ಸಾಮಿನೇಷನ್ ಆಗ್ತವೆ. ಸೊ ಆ್ಯಂಟಿಮಾರ್ಟಮ್ ಅಂತಂದರೆ ಕಡಿಯೋಕ್ಕಿಂತ ಮುಂಚೆನೇ ಅದೇ ಆರೋಗ್ಯ ಪರೀಕ್ಷೆ. ಆರೋಗ್ಯ. ಸೊ ನಮಗೆ ಇವಾಗ ಮೀಟ್ ಬರೋದು ಹೊಸಪೇಟಿಂದ. ಸೊ ಹೊಸಪೇಟೆಯಿಂದ ಮೀಟ್ ಬರಬೇಕಾದ್ರೆ ಅಲ್ಲಿ ಯಾರು ಡಾಕ್ಟರ್ ಇದ್ದಾರೆ, ಸೊ ಅವರು ಸೈನ್ ಮಾಡ್ತಾರೆ. ಲೈಕ್ ಅವರೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಪ್ರಾಣಿ ಆರೋಗ್ಯವಾಗಿದೆ, ಇಟ್ಸ್ ಫಿಟ್ ಟು ಗೋ ಫಾರ್ ದ ಮೀಟ್ ಪ್ರೊಸೆಸಿಂಗ್ ಅಂತ. ಸೊ ಅವರೆಲ್ಲ ನೋಡಿಬಿಟ್ಟು ಪ್ರಾಣಿನ ಎಲ್ಲ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಆ್ಯಂಟಿಮಾರ್ಟಮ್ ಅಂತ ಕರಿತೀವಿ ಅದನ್ನ, ಮಾರ್ಟಮ್ ಎಕ್ಸಾಮಿನೇಷನ್. ಸೊ ಅದನ್ನ ಮಾಡಿಬಿಟ್ಟು ಅದಾದಮೇಲೆ ಅವ್ರು ಸೈನ್ ಮಾಡಿಬಿಟ್ಟು ಸೀಲ್ ಹಾಕ್ಬಿಟ್ಟು ಅಲ್ಲಿಂದ ನಮಗೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ನಮ್ಮ ರೆಸ್ಕ್ಯೂ ಸೆಂಟರ್ ಅಂತ ಇದೆ, ಅಲ್ಲಿ ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಇರೋದು. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಸೊ ಅಲ್ಲಿ ಮತ್ತೆ ನಾವು ಇನ್ನೊಂದು ಸರಿ ಎಕ್ಸಾಮಿನ್ ಮಾಡ್ತೀವಿ ಅದನ್ನ. ಸೊ ಅದು ಮಾಂಸ ಏನು ತಂದಿರ್ತಾರೆ, ಸೊ ಅದರಲ್ಲಿ ಏನಾದರೂ ಲೈಕ್ ಪ್ಯಾರಸೈಟ್ಸ್ ಇದ್ದಾವ,
ಇಲ್ಲ ಅಬ್ಸಸ್ ಕಿವ ಒಂದೊಂದು ಸರಿ ಮಾಂಸ ಕರೆಕ್ಟಾಗಿ ತಂದಿರಲ್ಲ, ಸೊ ಮಿಸ್ ಆಗಿರ್ಬೋದು. ಸೊ ಇಲ್ಲಿ ಬಂದಮೇಲೆ ಇನ್ನೊಂದು ಸರಿ ಸೆಕೆಂಡ್ ಚೆಕಪ್, ಕಿವ ಏನಾದರೂ ಮಾಂಸದಲ್ಲಿ ತುಂಬಿಕೊಂಡಿದೆಯಾ ಮಸಲ್ಸಲ್ಲಿ, ಸೊ ಆ ಥರದ್ದು ಏನಾದರೂ ಇದ್ದರೆ ರಿಜೆಕ್ಟ್ ಮಾಡ್ತೀವಿ. ಪ್ಲಸ್ ನಾವು ಇಲ್ಲಿ ಆಫಲ್ಸ್ನೂ ತೊಗೊಳ್ತೀವಿ. ಆಫಲ್ಸ್ ಇನ್ಕ್ಲೂಡ್ಸ್ ನಾವು ಬರೀ ಇಲ್ಲಿ ಲಿವರು, ಕಿಡ್ನಿ, ಹಾರ್ಟ್, ಇವು ಮೂರು ಅಷ್ಟೇ ನಾವು ನಮ್ಮ ಪ್ರಾಣಿಗಳಿಗೆ ಕೊಡೋದು. ಸೊ ಅದನ್ನ ಕ್ಲೀನ್ ಕಟ್ಟಾಗಿ ಎಕ್ಸಾಮಿನ್ ಮಾಡೋದು. ಯಾಕಂದರೆ ಮೆಜಾರಿಟಿ ಲಿವರಲ್ಲಿ ಆಗಲಿ ಕಿಡ್ನಿಯಲ್ಲಾಗಲಿ ಸಿಸ್ಟು ಇಲ್ಲ ಪ್ಯಾರಾಸೈಟ್ಸು ಆ ಥರದ್ದು ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. ನಾವು ಇಲ್ಲಿ ಸುಮಾರು ನಮಗೂ ಸಿಕ್ಕಿದ್ದಾವೆ. ಸೊ ಆ ಥರದ್ದೆಲ್ಲ ಸಿಕ್ಕಿದಾಗ ನಾವು ಅದು ಆಫಲ್ ಆಗಲಿ ಆ ಮೀಟ್ ಆಗಲಿ ನಾವು ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಅಂದರೆ ಪ್ರಾಣಿಗಳಿಗೆ ಕೊಡಲ್ಲ. ಆ ಮೀಟ್ ಏನಿದೆ ನಮ್ಮ ಕಣ್ಮುಂದೆನೇ ಡಿಸ್ಕಾರ್ಡ್ ಮಾಡಿ ಬಿಸಾಕಿಸ್ತೀವಿ. ಸೊ ದ್ಯಾಟ್ ವಿಲ್ ನಾಟ್ ಗೋ ಟು ದ ಎನಿ ವೈಲ್ಡ್ ಎನಿಮಲ್, ಎನಿ ಕಾರ್ನಿವೋರ್ ಯಾವುದಕ್ಕೆ ಹೋಗಬೇಕು ಅದಕ್ಕೆ ಕಳಿಸಲ್ಲ ನಾವು. ಸೊ ಆ ಥರ. ಸೊ ಈ ಪ್ರೋಸೆಸ್ ಮುಗ್ದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಮನುಷ್ಯರ ಕರುಳಲ್ಲಿ ಕೆಲವು ಸಲ ಹುಳುಗಳು ಉಂಟಾಗುತ್ತವೆ, ರಕ್ತ ಹೀರಿ ನಾನಾ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ, 6 ತಿಂಗಳಿಗೋ ವರ್ಷಕ್ಕೋ ಹುಳ ಹೋಗಲಿ ಅಂತ ಒಂದು ಮಾತ್ರೆ ನುಂಗೋದು ಉಂಟು ನಮ್ಮಲ್ಲಿ. ಹಾಗೆ ಪ್ರಾಣಿಗಳ ಕರುಳಲ್ಲೂ ಹುಳುಗಳು ಬೀಳಬಹುದಾ? ಬಿದ್ದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಏನು ಔಷಧಿ ಕೊಡ್ತೀರಿ? ಎಷ್ಟು ದಿನಗಳಿಗೊಂದ್ಸಲ ಕೊಡ್ತೀರಿ? ನಾರ್ಮಲಿ ಇವು ಬಿಗ್ ಫಿಲೈನ್ಸ್ ಏನಿರ್ತವೆ ಇಲ್ಲ ಕಾರ್ನಿವೋರ್ಸ್ ಏನಿರುತ್ತೆ, ಉಲ್ಫ್ ಆಗಿರ್ಬೋದು, ಲೆಪರ್ಡ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಹುಲಿ ಆಗಿರ್ಬೋದು, ಸೊ ನೀವು ಕೇಳಿ ಹುಲ್ಲು ತಿನ್ನುತ್ತೆ ಅಂತ. ಸೊ ಯಾವಾಗ ಅದ್ರ ಹೊಟ್ಟೆಯಲ್ಲಿ ವರ್ಮ್ ರೋಡ್ ಜಾಸ್ತಿ ಆಗಿರುತ್ತೋ, ಸೊ ದ್ಯಾಟ್ ಈಸ್ ಒನ್ ಆಫ್ ದ ನೇಚರ್ಸ್ ಮೆಕ್ಯಾನಿಸಮ್ ವಾಟ್ ದೇ ಡೂ. ಅದನ್ನ ಅದು ಹುಲ್ಲನ್ನ ತಿನ್ನುತ್ತೆ. ಹುಲ್ಲು ತಿನ್ನುತ್ತೆ, ಹುಲ್ಲು ಸೆಲ್, ಹುಲಿ, ಸಿಂಹ ಎಲ್ಲ. ಹೌದು. ಸೊ ಹುಲ್ಲು ಡೈಜೆಷನ್ ಆಗಲ್ಲ. ಸೊ ಅದಾಗಿ ವೈಲ್ಡ್ ಅಲ್ಲಿ ನಾನು ಹೇಳ್ತಿರೋದು. ಸೊ ಇಲ್ಲಿನೂ ಆ ಥರ ಮಾಡುತ್ತೆ. ಕೀಪರ್ಸ್ ಅಬ್ಸರ್ವ್ ಮಾಡ್ತಾರೆ ಹುಲ್ಲು ತಿಂತಿದೆ ಅಂತ. ಸೊ ಅದೇನಾಗುತ್ತೆ, ಅದು ಟ್ರೈ ಟು ವಾಮಿಟ್, ಅದು ಏನು ಎಕ್ಸ್ಪೆಲ್ ಔಟ್ ಮಾಡುತ್ತೆ ಎಲ್ಲ ವರ್ಮ್ಸ್ನ. ಸೊ ಆ ಥರ. ಪ್ಲಸ್ ಅದು ಒಂದು ರೀತಿ ಒಂದು ಕ್ಲಿನಿಕಲ್ ಸೈನ್ ನಮಗೆ ಕಾಣ್ಬೋದು. ಲೈಕ್ ಓಕೆ ಇದು ಹುಲ್ಲು ತಿಂತಿದೆ ಅಂತಂದರೆ ಮೋಸ್ಟ್ಲಿ ವರ್ಮ್ ಆಗಿರಬಹುದು. ಎರಡನೇದು ಫೀಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ ನಾವು. ಸೊ ನಾವು ಯಾವಾಗಲೂ ಫೀಕಲ್ ಎಕ್ಸಾಮಿನೇಷನ್ ಮಾಡಿದಾಗ ರ್ಯಾಂಡಮ್ಲಿ ವಿ ಕಲೆಕ್ಟ್ ದ ಸ್ಯಾಂಪಲ್ಸ್, ಫೀಕಲ್ ಸ್ಯಾಂಪಲ್ಸ್. ಆ ಫೀಕಲ್ ಸ್ಯಾಂಪಲ್ ತೊಗೊಂಡೋಗ್ಬಿಟ್ಟು ಲ್ಯಾಬಿಗೆ ಕೊಡ್ತೀವಿ. ಸೊ ದ್ಯಾಟ್ ಆ ಲ್ಯಾಬಲ್ಲಿ ಅವರು ಟೆಸ್ಟ್ ಮಾಡ್ತಾರೆ ಯಾವುದಾದ್ರು ಪ್ಯಾರಾಸೈಟ್ ಎಗ್ಸ್ ಇದಾವ ಇಲ್ಲ ಅಂತ, ವೆದರ್ ದ ಅನಿಮಲ್ ಇಸ್ ಫ್ರೀ ಫ್ರಮ್ ಪ್ಯಾರಾಸೈಟಿಕ್ ಎಗ್ ಆರ್ ನಾಟ್. ಸೊ ಕೆಲವೊಂದು ಸತಿ ಪ್ಯಾರಾಸೈಟಿಕ್ ಎಗ್ ಫೀಕಲಲ್ಲಿ ಮಿಸ್ಸು ಆಗಿರ್ಬೋದು. ಬಟ್ ಹೆನ್ಸ್ ವಿ ಹ್ಯಾವ್ ಮೇಡ್ ಎ ಶೆಡ್ಯೂಲ್. ನಾವು ಎವ್ರಿ 6 ಮಂತ್ಸಿಗೆ ಒಂದ್ಸರಿ ನಾವು ಡಿವರ್ಮಿಂಗ್ ಮಾಡ್ತೀವಿ ಅಂತ. ಸೊ ಮನುಷ್ಯರಿಗೆ ಹೇಗೆ 6 ತಿಂಗಳಿಗೆ ಒಂದ್ಸಲ ಔಷಧಿ ಕೊಡ್ತೀವೋ ಹಾಗೆ ಪ್ರಾಣಿಗಳಿಗೂ ಕೊಡಬೇಕು ಅಂತ. ಹೌದು ಸರ್, ಹೌದು. ಇಲ್ಲಿ ಯಾವುದಾದ್ರೂ ದೊಡ್ಡ ಪ್ರಮಾಣದ ಕಾಯಿಲೆ ಏನಾದರೂ ಆಗಿತ್ತಾ ನಮ್ಮ ಬನ್ನೇರುಘಟ್ಟ ಝೂನಲ್ಲಿ ಪ್ರಾಣಿಗಳಿಗೆ? ಸರ್ ನಾನು ಬಂದಾಗ್ಲಿಂದ ಯಾವುದೋ ದೊಡ್ಡ ಮಟ್ಟದಲ್ಲಿ ಇಲ್ಲ, ಆಗೋದು ಬೇಡ. ಹಾಂ ಸರ್, ಆಗೋದು ಬೇಡ ಸರ್. ಯಾಕಂದರೆ ನಾವು ಎಷ್ಟೋ ಸಲ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ, ಹಂದಿ ಜ್ವರ ಬಂತು, ಹಕ್ಕಿ ಜ್ವರ ಬಂತು. ಈಗ ಅಂದಾಗ ನಮಗೆಲ್ಲೋ ಒಂದು ಕಡೆಗೆ ಝೂಗಳಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಈ ಕಾಯಿಲೆ ಬಂದ್ಬಿಟ್ರೆ ಕಷ್ಟ ಅಲ್ವೇನಪ್ಪ ಅಂತ ಅನಿಸುತ್ತೆ. ಹೌದು ಹೌದು. ಹಾಗಾಗಿ ಒಂದು ಪ್ರಶ್ನೆ ಕೇಳಿದೆ. ಹಾಂ ಸರ್, ಓಕೆ. ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಪ್ರಾಣಿಗಳ ಆರೋಗ್ಯದ ಬಗ್ಗೆ. ತಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ಕುಪ್ಪಳಿ ಡೈರಿ ಅಂತ. ಹೀಚಿ ಬೋರ್ಲಿಂಗಯ್ಯ ಅವರು ಇದನ್ನು ಬರೆದಿದ್ದಾರೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. ಓಕೆ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಸುನೀತಾ ಅಂತ ಸರ್. ಹಾಂ ಹಾಂ. ಎಲ್ಲಿಂದ ಬರ್ತಿದ್ದೀರಿ? ಇಲ್ಲೇ ಬನ್ನೇರುಘಟ್ಟದಿಂದ ಸರ್. ಬನ್ನೇರುಘಟ್ಟ ಅಂತ. ಹೌದು ಸರ್. ಹಾಂ ಹಾಂ. ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ? 5 ವರ್ಷದಿಂದ ಮಾಡ್ತಾ ಇದ್ದೀರಿ. 5 ವರ್ಷದಿಂದ ಮಾಡ್ತಾ ಇದ್ದೀರಿ. ಹೌದು ಸರ್. ಭಾಳ ಸಂತೋಷ. 5 ವರ್ಷದಲ್ಲಿ ಸಾಕಷ್ಟು ಸಲ ನೀವು ಓಡಾಡಿರ್ತೀರಾ, ಪ್ರಾಣಿಗಳನ್ನು ನೋಡಿರ್ತೀರಾ. ಹೌದು ಸರ್. ಒಂದು ಮಾಹಿತಿ ಬೇಕು ನನಗೆ. ಪ್ರಾಣಿಗಳು ತಮ್ಮ ಮರಿಗಳನ್ನು ಹೌದು ಸರ್. ಹ್ಯಾಕ್ ಕರ್ಕೊಂಡು ಹೋಗುತ್ತವೆ ಅಂತ. ಈಗ ಹಸುವಾದರೆ ಕರುನ ಪಕ್ಕದಲ್ಲಿ ಕರ್ಕೊಂಡು ಹೋಗುತ್ತೆ, ಹೌದು ಸರ್. ಹಾಗೆ ಎಲ್ಲ ಪ್ರಾಣಿಗಳು ಕರ್ಕೊಂಡು ಹೋಗುತ್ತಾ ಅಥವಾ ಬೇರೆ ಬೇರೆ ಥರ ಕರ್ಕೊಂಡು ಹೋಗೋ ಸಾಧ್ಯತೆ ಉಂಟಾ? ಹೌದು ಸರ್. ಬೇರೆ ಬೇರೆ ಪ್ರಾಣಿಗಳು, ಇವಾಗ ಮಾಂಸಾಹಾರಿ ಪ್ರಾಣಿಗಳು ತನ್ನ ಬಾಯಲ್ಲಿ ಕಚ್ಕೊಂಡು ಹೋಗುತ್ತೆ, ಕೆಲವೊಂದು ಹೊಟ್ಟೆಯಲ್ಲಿ ತಬ್ಕೊಂಡು ಹೋಗುತ್ತೆ. ಯಾವುದು ಹೊಟ್ಟೆಲಿ ತಪ್ಕೊಂಡು ಹೋಗೋದು? ಮಂಗಗಳು ಸರ್. ಮಂಗಗಳು. ಹೌದು ಸರ್. ಈ
ಮಾಂಸಾಹಾರಿ ಪ್ರಾಣಿಗಳು ಬಾಯಲ್ಲಿ ಕಚ್ಕೊಂಡು ಅಂದ್ರೆ ಹೋಗೋದು ಹುಲಿ, ಹುಲಿ, ಸಿಂಹ, ಹುಲಿ ಮತ್ತೆ ಲಯನ್, ಹಾ, ಚಿರತೆ, ನಾಯಿಗಳು, ನಾಯಿ ಎಲ್ಲ ಅವು ಬಾಯಲ್ಲಿ ಕಚ್ಕೊಂಡು ಹೋಗುತ್ತೆ ಸರ್. ಬೆನ್ನ ಮೇಲೆ ಕೂರಿಸ್ಕೊಂಡು ಹೋಗುತ್ತೆ ಒಂದೇ ಒಂದು ಪ್ರಾಣಿ. ಬೆನ್ನ ಮೇಲೆ ತನ್ನ ಮರಿನ ಕೂರಿಸ್ಕೊಂಡು, ನಾವು ಹೇಗೆ ಮಕ್ಕಳನ್ನ ಹೆಗಲಿನ ಮೇಲೆ ಕೂರಿಸ್ಕೊಂಡು ಹೋಗ್ತೀವೋ ಹಾಗೆ ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಹೋಗುತ್ತಂತೆ ಒಂದು ಪ್ರಾಣಿ. ಯಾವುದು? ಕರಡಿ ಸರ್. ಕರಡಿ. ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ತುಂಗ ವಿ ಗಾಯತ್ರಿ ಅವರು ಬರೆದಂಥ ಪುಸ್ತಕ ತುಂಬ ಚೆನ್ನಾಗಿದೆ. ಒಂದು ಮಗು ಶಾಲೆಗೆ ಹೋಗಬೇಕು ಅಂತ ಆಸೆ ಪಡುತ್ತೆ, ಆ ಮಗುವಿನ ಕಥೆ ತಮಗೆ ಕೊಡ್ತಾ ಇದ್ದೇವೆ. ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಶ್ರೀ ಶಿರೂರವರು, ನೈರೋಬಿ, ಕೀನ್ಯಾ, ದಕ್ಷಿಣ ಆಫ್ರಿಕಾದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.